ನದಿಯಲ್ಲಿ ಮೊಸಳೆ ನೀರಿನ ಎಲ್ಲಾ ತರ ಮೀನುಗಳು ಇದಾವೆ, ಕ್ರೊಕೊಡೈಲ್, ಆಟರ್ ಫಿಶಸ್ ಎಲ್ಲ ಇದೆ. ಈ ಡ್ಯಾಮ್ ಇದೆಲ್ಲ ಕರ್ನಾಟಕದಲ್ಲಿ ಅತಿ ಚಿಕ್ಕ ಡ್ಯಾಮ್ ಅಂತಾನೂ ಕರೀತಾರೆ, ಯಾಕಂದ್ರೆ ವಾಟರ್ ಸ್ಟೋರೇಜ್ ಕೆಪಾಸಿಟಿ ಇದೆ ಕಡಿಮೆ ಹಿಡಿಯೋದು. ಅದೆಲ್ಲ ಹೇಳ್ತೀನಿ ನಾವು ಲಾಸ್ಟಿಗೆ ಬರ್ಬೇಕಾದ್ರೆ ಕ್ವಶನ್ಸ್ ಕೇಳ್ತೀನಿ, ಅವಾಗ ಆನ್ಸರ್ ಮಾಡ್ಬೇಕು. ಯಾರು ಆನ್ಸರ್ ಮಾಡೋದು ಲೈಫ್ ಹೇಳ್ತಾ ಅಲ್ಲೇ ಯಾಕೆ ಬರ್ತೀರಿ, ಯಾರು ಆನ್ಸರ್ ಮಾಡ್ತಿರೋ ಅವ್ರಿಗೆ ವಾಪಸ್ ಕರ್ಕೊಡ್ತೀವಿ. ಇದು ವಾಟರ್ ಸ್ಟೋರೇಜ್ ಕೆಪಾಸಿಟಿ ಬಂದು 3.5 TMC ಅಷ್ಟೇ ಹೇಳ್ತಾರೆ ಹಿಡಿಯೋದು, ಅದ್ರ ಮೇಲೆ ಹಿಡಿಯಲ್ಲ. 3.5 TMC ಅದ್ರ ಮೇಲೆ ಜಾಸ್ತಿ ಆದ್ರೆ ಅಲ್ಲಿ ಗೇಟ್ ಓಪನ್ ಮಾಡಿ ಹೊರಗಡೆ ಬಿಡ್ತಾರೆ. ಆ ಕಡೆ ಒಂದು ಎಲ್ಲೋ ಕಲರ್ ಟ್ಯಾಂಕ್ ಕಾಣಿಸ್ತಾರೆ ಲೆಫ್ಟ್ ಅಲ್ಲಿ, ವಾಟರ್ ಟ್ಯಾಂಕ್ ತರ ಇದೆಯಲ್ಲ, ಅಲ್ಲಿಂದನೇ ಶಿವಮೊಗ್ಗ ಮೈನ್ ಸಿಟಿಗೆ 24x7 ಇಲ್ಲಿಂದನೇ ನೀರು ಕುಡಿಯೋ ಸಪ್ಲೈ ಆಗೋದು. ಅದಕ್ಕೆ ಮೊದಲೆಲ್ಲ ಶಿವಮೊಗ್ಗ ಹಳೆ ಹೆಸರು ಸಿಹಿ ಮೊಕ್ಕೆ ಅಂತ, ಇವಾಗ ಚೇಂಜ್ ಮಾಡಿದ್ರು ಶಿವಮೊಗ್ಗ ಅಂತ. ನೀರಲ್ಲೆಲ್ಲ ವಾಟರ್ ಬಾಟಲ್ ಫ್ಲೋಟ್ ಹಾಕಿರೋದು ಅಲ್ಲಲ್ಲಿ, ಅವೆಲ್ಲ ಮೀನ್ ಬಲೆ ಹಾಕಿರುತ್ತೆ. ಇಲ್ಲೇ ಲೋಕಲ್ಸ್ ಅವರು ಗೌರ್ಮೆಂಟ್ ಹತ್ರ ಲೈಸೆನ್ಸ್ ತಗೊಂಡು ಮೀನ್ ಬಲೆ ಹಾಕಿ ಮೀನ್ ಹಿಡಿತಾರೆ. ಈ ತುಂಗಾ ನದಿ ಯಾವ ಪ್ಲೇಸ್ ಅಲ್ಲಿ ಹುಟ್ಟುತ್ತೆ ಅಂತ ಯಾರ್ಯಾರು ಗೊತ್ತಿದ್ಯಾ? ತುಂಗಾ ನದಿ ಎಲ್ಲಿ ಉಗಮ ಆಗುತ್ತೆ ಯಾರ್ಯಾರು ಗೊತ್ತಿದ್ಯಾ? ಗೊತ್ತಿಲ್ವಾ? ಈ ತುಂಗಾ ನದಿ ಇದೆಯಲ್ಲ ಸರ್, ತುಂಗಾ, ಭದ್ರಾ, ನೇತ್ರಾವತಿ 3 ಕುದುರೆಮುಖದಲ್ಲಿ ಹುಟ್ಟೋದು. ಕುದುರೆಮುಖದಲ್ಲಿ 3 ನದಿ ಅಲ್ಲೇ ಹುಟ್ಟೋದಕ್ಕೆ ಕುದುರೆಮುಖನ ಗಂಗಾ ಮೂಲ ಅಂತ ಕರೀತಾರೆ. 3 ನದಿ ಅಲ್ಲೇ ಹುಟ್ಟಿ ನೇತ್ರಾವತಿ ಬಂದು ಧರ್ಮಸ್ಥಳ ಕಡೆ ಹೋಗುತ್ತೆ, ತುಂಗಭದ್ರಾ ಬಂದು ಶೃಂಗೇರಿವರೆಗೂ ಬಂದು ಆಮೇಲೆ ಡಿವೈಡ್ ಆಗ್ತದೆ. ತುಂಗಾ ಇಲ್ಲಿ ಬಂದ್ರೆ ಭದ್ರಾ ಇಲ್ಲಿಂದ 45 ಕಿಲೋಮೀಟರ್ ಲಕ್ಕವಳ್ಳಿ ಅಂತ ಇದೆ, ಅಲ್ಲಿ ಭದ್ರಾ ನೀರು ಹೋಗುತ್ತೆ. ಮತ್ತೆ ತುಂಗಭದ್ರಾ 2 ಕೂಡುತ್ತಲ್ವಾ, ಜಾಯ್ನ್ ಆಗ್ತದೆ, ಆ ಪ್ಲೇಸ್ಗೆ ಕೂಡ್ಲಿ ಅಂತ ಕರೀತಾರೆ, ಕೂಡಲ ಸಂಗಮ ಅಂತಾರೆ. ಇಲ್ಲಿಂದ 40 ಕಿಲೋಮೀಟರ್ ಇದೆ ಹೊಳೆಹೊನ್ನೂರು ಹತ್ರ. ಅಲ್ಲಿ 2 ನದಿ ಕೂಡಿ ಹೊಸಪೇಟೆಗೆ ಹೋದ್ಮೇಲೆ ಅಲ್ಲಿ ಒಂದೇ ಹೆಸರು ತುಂಗಭದ್ರಾ ಡ್ಯಾಮ್, TB ಡ್ಯಾಮ್ ಅಂತ. ಇಲ್ಲಿ ತುಂಗಾ ಬೇರೆ ಭದ್ರಾ ಬೇರೆ, ಅಲ್ಲಿ 2 ಕೂಡೋದ್ಮೇಲೆ ಅಲ್ಲಿ ತುಂಗಭದ್ರಾ ಡ್ಯಾಮ್ ಅಂತ ಕರೀತಾರೆ. ಅಲ್ಲಿ ಹೊಸಪೇಟೆಗೆ ಹೋದ್ಮೇಲೆ ಅಲ್ಲಿಂದ ಮಂತ್ರಾಲಯ ಹೋಗುತ್ತೆ 2 ನದಿ. ಮಂತ್ರಾಲಯಕ್ಕೆ ಹೋದ್ಮೇಲೆ ಅಲ್ಲಿ ಕೃಷ್ಣಾ ನದಿ ಜಾಯ್ನ್ ಆಗುತ್ತೆ, ಲಾಸ್ಟಿಗೆ 3 ಸೇರಿ ಬಂಗಾಳ ಕೊಲ್ಲಿ ಸಮುದ್ರ ಎಂಡ್ ಆಗುತ್ತೆ. ಇದು ನೇತ್ರಾವತಿ ಇದೆಯಲ್ಲ, ಲಾಸ್ಟಿಗೆ ಹೋಗಿ ಅರಬಿಕ್ ಸಮುದ್ರ ಎಂಡ್ ಆಗುತ್ತೆ. ಈ ಕಡೆ ಒಂದು ಐಲ್ಯಾಂಡ್ ಕಾಣಿಸ್ಬಿಡುತ್ತೆ ಲೆಫ್ಟ್ ಅಲ್ಲಿ, ಸ್ಮಾಲ್ ಐಲ್ಯಾಂಡ್. ಅದು ಸುತ್ತ ನೀರಿದೆ. ಸಂಜೆ ಒಂದು 5-6 ಗಂಟೆಗೆ ಬಂದ್ರೆ ಐಲ್ಯಾಂಡ್ ಫುಲ್ ಬರ್ಡ್ಸ್ ಇತ್ತು, ಪಕ್ಷಿಗಳು. ಯಾಕಂದ್ರೆ ಇಲ್ಲಿಂದ ಮುಂದೆ ಹೋದ್ರೆ ಮಂಡಗದ್ದೆ ಅಂತ ಊರಿದೆ 15 ಕಿಲೋಮೀಟರ್, ಅಲ್ಲಿ ಫುಲ್ ಬರ್ಡ್ ಸ್ಯಾಂಚುರಿ ಇತ್ತು, ಪಕ್ಷಿಧಾಮ. ಇವಾಗೆಲ್ಲ ಹಾಳಾಗಿದೆ ಸರ್, ಅಲ್ಲಿ ಕೂಡ ಪ್ಲೇಸ್ ಇಲ್ಲ, ಅದಕ್ಕೆ ಎಲ್ಲ ಬಂದು ಇಲ್ಲಿ ಕೂರ್ತದೆ ಈಗ. ಅಂದ್ರೆ ಇವಾಗೆಲ್ಲ ಫುಡ್ಡಿಗೋಸ್ಕರ ಆ ಕಡೆ ಈ ಕಡೆ ಹೋಗಿದೆ, ಸಂಜೆ ಆದ್ರೆ ಎಲ್ಲ ಬಂದು ಇಲ್ಲೇ ಕೂರ್ತದೆ. ಅಂದ್ರೆ ಬೇರೆ ದೇಶದಿಂದ ಮೈಗ್ರೇಟರಿ ಬರ್ಡ್ ಎಲ್ಲ ಬರ್ತವೆ, ವಲಸೆ ಬರ್ತಾವಲ್ಲ ಬೇರೆ ದೇಶಗಳಿಂದ, ಅದೆಲ್ಲ ಬಂದು ಇಲ್ಲೇ ಬರ್ತದೆ. ಆ ಕಡೆ ಲೆಫ್ಟ್ ಅಲ್ಲಿ ಕಾಣಿಸ್ಕೊಳ್ಳಿ ಮೇಡಮ್, ಅದೇ ಡ್ಯಾಮ್, ತುಂಗಾ ಡ್ಯಾಮ್. ಟೋಟಲ್ 22 ಗೇಟ್ ಇದೆ ನೋಡಿ. ಆ ಬಿಟ್ ತರ ಕಾಣುತ್ತಲ್ವಾ, ಬಿಟ್ಗಳಿಗೆ ಬಾಕ್ಸ್ ಇದೆ ನೋಡಿ, ಅವೆಲ್ಲ ಗೇಟ್ಗಳೇ. ನಾವೀಗ ಪ್ರೆಸೆಂಟ್ ಹೋಟೆಲ್ ಇದೀವಲ್ಲ, ಇಲ್ಲೊಂದು 40 ಅಡಿ ಆಳ ಇದೆ, ಅಲ್ಲಿ 60 ಅಡಿ ಆಳ ಇದೆ ಡೆಪ್ತ್. ಈ ಡ್ಯಾಮ್ ನೀರು ಇರ್ತಿದೆಯಲ್ಲ ಸರ್, ಏರಿಯಾ ಬಂದು 450 ಹೆಕ್ಟರ್ಸ್ ಇದೆ. ನೀರಿರೋ ಏರಿಯಾ 450 ಹೆಕ್ಟರ್ಸ್ ಇದೆ. ಈ ನೀರಿರೋ ಏರಿಯಾ ಮೇಲಿಂದ ನೋಡಿದ್ರೆ ಕೈಯಿಂದ ಎಸ್ ಆಕಾರದಲ್ಲಿ ಈ ಡ್ಯಾಮ್ ಇದೆಯಲ್ಲ 1972 ಅಲ್ಲಿ ಕಟ್ಟಿರೋದು, 1972ರಲ್ಲಿ. ಇದಕ್ಕೂ ಮೊದಲು ಸರ್ವೆ ವಿಶ್ವೇಶ್ವರಯ್ಯ ಒಂದು ಕಟ್ಟಿದ್ರು 1954 ಅಲ್ಲಿ. ಅದನ್ನ ಚೆಕ್ ಡ್ಯಾಮ್ ಅಂತ ಕಟ್ಟಿದ್ರು, ಅಂದ್ರೆ ಗೇಟ್ಗಳಿದ್ದಿಲ್ಲ ಅವಕ್ಕೆ, ಸುಮ್ಮನೆ ಅಣೆ ಕಟ್ಟಿಟ್ಟು ಹಂಗೆ ಬಿಟ್ಟಿದ್ರು. ನೀರು ಫುಲ್ ಆದ್ಮೇಲೆ ಹಂಗೆ ಓವರ್ಫ್ಲೋ ಆಗುತ್ತೆ. ಮತ್ತೆ ನೀರೆಲ್ಲ ಜಾಸ್ತಿ ಫ್ಲಡ್ ಆದ್ಮೇಲೆ ಇದು ಐದು ಮಾಡಿ ಆಮೇಲೆ ಕಟ್ಟಿದ್ರು. ಈ ಕಡೆ ಮುಂದೆ ನೋಡ್ತಿದ್ರಲ್ಲ ಕಾಡು, ಈ ಕಡೆ ಮುಂದೆ ಕಾಣುತ್ತಲ್ಲ ಫಾರೆಸ್ಟ್, ಇದೆಲ್ಲ ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟ್ ಅಂತ ಸರ್. ಇದೆಲ್ಲ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಇರುತ್ತೆ. ಈ ಕಡೆ ಲಾಸ್ಟ್ ಇದೆ ಡೆಡ್ ಎಂಡ್ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್. ಈ ಕಡೆ ಲಾಸ್ಟ್ ಹೋಗಿ ನೋಡ್ಬೇಕಂದ್ರೆ ಚಿಕ್ಕಮಗಳೂರು ಮುತ್ತೋಡಿವರೆಗೂ ಒಂದೇ ಕಾಡಿದು, 500 ಸ್ಕ್ವೇರ್ ಕಿಲೋಮೀಟರ್ ಇದೆ, ದೊಡ್ಡ ಕಾಡಿದು. ಒಟ್ಟು ಕರ್ನಾಟಕದಲ್ಲಿ 5 ಟೈಗರ್ ರಿಸರ್ವ್ ಫಾರೆಸ್ಟ್ ಇದೆ, ಅದ್ರಲ್ಲಿ ಇದು ಒಂದು. ಯಾಕೆ ಟೈಗರ್ ರಿಸರ್ವ್ ಫಾರೆಸ್ಟ್ ಅಂತ ಕರೀತಾರೆ ಅಂದ್ರೆ, ಒಂದು ಕಾಡಿನೊಳಗೆ 25ಕ್ಕೂ ಮೇಲೆ ಹುಲಿ ಇದ್ರೆ ಮಾತ್ರ ಟೈಗರ್ ರಿಸರ್ವ್ ಫಾರೆಸ್ಟ್ ಅನ್ನ ಗೌರ್ಮೆಂಟ್ ಮೆನ್ಷನ್ ಮಾಡುತ್ತೆ. ಅದ್ರಲ್ಲಿ ಇದೊಂದಿದೆ. ಈ ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟ್ ಅಲ್ಲಿ 46 ಟೈಗರ್ಸ್ ಇದೆ, 46 ಹುಲಿ ಇದೆ, ಮತ್ತೆ ಲೆಪರ್ಡ್, ಬ್ಲಾಕ್ ಪ್ಯಾಂಥರ್, ಎಲಿಫೆಂಟ್, ಕ್ಲಾತ್ ಬೇರ್ ಎಲ್ಲಾ ತರ ಅನಿಮಲ್ಸ್ ಇದ್ರಲ್ಲಿದೆ. ಅಲ್ಲಿ ಸಫಾರಿ ಕೂಡ ಇದೆ, ಲಕ್ಕವಳ್ಳಿ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋದ್ರೆ ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆ ಒಂದು ಸಫಾರಿ, ಮಧ್ಯಾಹ್ನ 3 ರಿಂದ 6 ಗಂಟೆ ಒಂದು ಸಫಾರಿ ಇರುತ್ತೆ. ಇದೇ ತರ ಬೋಟು ಮತ್ತೆ ಜೀಪ್ 2 ಇರುತ್ತೆ, ಯಾವ್ದು ಬೇಕಾದ್ರೂ ಹೋಗ್ಬೋದು. ಒಬ್ಬರಿಗೆ 700 ರೂಪಾಯಿ ತಗೊಂತಾರೆ, 2.5 ಗಂಟೆ ಕರ್ಕೊಂಡು ಹೋಗ್ತಾರೆ. ಆ ಕಡೆ ಲೆಫ್ಟ್ ಅಲ್ಲಿ ಒಂದು ಕಾಡಿದೆ, ಅದೆಲ್ಲ ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ. ಅದು ಶಿವಮೊಗ್ಗ ಡಿಸ್ಟಿಕ್, ಇದು ಚಿಕ್ಕಮಗಳೂರು, ಮಧ್ಯದಲ್ಲಿ ತುಂಗಾ ನೀರಿದೆ. ಅದು ಆಗೊಂಬೆವರೆಗೂ ಒಂದೇ ಕಾಡು, ಅದು 90 ಕಿಲೋಮೀಟರ್ಗೂ. ಅದ್ರಲ್ಲೂ ಕಾಡಾನೆ, ಹುಲಿ ಎಲ್ಲ ಇದಾವೆ, ಕಡಿಮೆ ಈ ಕಡೆ. ಇದೆಲ್ಲ ಸಹ್ಯಾದ್ರಿ ಬೆಟ್ಟಗಳು ಅಂತಾರೆ, ಅಂದ್ರೆ ವೆಸ್ಟರ್ನ್ ಘಾಟ್ಸ್ ಅಂತಾರಲ್ವಾ. ಈ ಕಡೆ ವೆಸ್ಟರ್ನ್ ಘಾಟ್ಸ್ ಅಲ್ಲೆಲ್ಲ ಜಾಸ್ತಿ ಹಾವುಗಳು, ಸ್ನೇಕ್ಸ್ ಜಾಸ್ತಿ. ಇವಾಗ ಆಗೊಂಬೆಲ್ ಜಾಸ್ತಿ ಅಂದ್ರೆ ಕಿಂಗ್ ಕೋಬ್ರಾ ಅಂತೀವಿ ನೋಡಿ, ಕಾಳಿಂಗ ಸರ್ಪ ಆಗೊಂಬೆಲೆ ಜಾಸ್ತಿ ಇರೋದು. ಇವಾಗ ವರ್ಲ್ಡ್ ಅಲ್ಲೇ ಅತಿ ಹೆಚ್ಚು ಕಿಂಗ್ ಕೋಬ್ರಾ ಇರೋದು ಆಗೊಂಬೆನೆ ಫಸ್ಟ್ ಇರೋದು ಈಗ. ಮತ್ತೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಆಗೊಂಬೆನೆ ಇರೋದು ಫಸ್ಟ್ ಈಗ. ಇವಾಗ ಆನೆಗಳೆಲ್ಲ ನೋಡಿದ್ರಲ್ಲ ಸರ್, ಬೆಳಗ್ಗೆ 8 ಗಂಟೆಗೆ ಎಲ್ಲ ಇಲ್ಲಿ ಗೊತ್ತಾ ಆನೆಗಳು.
8:30 11 ಗಂಟೆವರೆಗೂ ಸ್ನಾನ ಮಾಡ್ತಾರೆ. 11 ಗಂಟೆ ಆದ್ಮೇಲೆ ಅಲ್ಲಿ ನೇಮ್ ಬೋರ್ಡ್ ಇದೆಯಲ್ಲ, ಹಿಂದೆ ಸಾಲಾಗಿ ನಿಲ್ಲಿಸ್ತಾರೆ. ಇವಾಗ ಮಧ್ಯಾಹ್ನ 12 ಗಂಟೆಗೆ ಎಲ್ಲಾನು ರಾಗಿ ಮುದ್ದೆ ಕೊಡ್ತಾರೆ. ಒಂದೊಂದು ನಾನೇ 3 4 ಕೊಡ್ತಾರೆ ಇಷ್ಟು ದೊಡ್ಡದು. ಮತ್ತೆ 1 ಗಂಟೆಗೆ ಅಕ್ಕಿ ಬೆಲ್ಲ ತೆಂಗಿನಕಾಯಿ ಹುಲ್ಲಲ್ಲಿ ಕಟ್ಟಿ ತಿನ್ನಿಸ್ತಾರೆ. 1 ಗಂಟೆ ಆದ್ಮೇಲೆ ಮತ್ತೆ ಎಲ್ಲ ಇಲ್ಲಿಗೆ ನೀರಿಗೆ ಬರ್ತವೆ. ಎಲ್ಲ ನೀರು ಕುಡ್ದು ಮುಂದೆ ಕಾಣಿಸ್ತದೆ ಆ ಕಾಡು. ಆ ಕಾಡಿಗೆ 1 ಗಂಟೆ ಬಿಟ್ಬಿಡ್ತಾರೆ. ಮತ್ತೆ ಸಂಜೆ ಒಂದು 6-6:30ಗೆ ಮಾವತ ಕಾವಡಿ ಇರ್ತಾರಲ್ವ, ಹೋಗಿ ನೋಡ್ಕೊ ಬರ್ತಾರೆ ಯಾವ ಕಡೆ ಹೋಗ್ತಿದೆ ಆನೆ ಅಂತ. ಮತ್ತೆ ನಾಳೆ ಬೆಳಗ್ಗೆ ಇಟ್ಕೊ ಬರ್ಬೇಕು. ಬೆಳಗ್ಗೆ ಒಂದು 5:30-6 ಗಂಟೆಗೆ ಎದ್ದೋಗ್ತಾರೆ. ಬೆಳಗ್ಗೆ ಒಂದು ಹೋಗಿರ್ತವೆ. ಬೆಳಗ್ಗೆ ಒಂದು 5:30-6 ಗಂಟೆಗೆ ಹೋಗಿ ಕಾಡಲ್ಲಿ ಹುಡುಕಿ ಆನೆಗಳನ್ನ ತರ್ಬೇಕು ಇವ್ರು. ಬೆಳಗ್ಗೆ ಇವತ್ತು ಬಿಟ್ಟಿರ್ತಾರಲ್ವಾ, ಅಲ್ಲೇ ಇರಲ್ಲ. ಒಂದು 8-9 ಗಂಟೆ ಆ ಕಡೆ ಹೋಗಿರ್ತವೆ. ಹೆಂಗ್ ಹುಡುಕ್ತಾರೆ ಅಂದ್ರೆ ಚೈನ್ ಇದೆಯಲ್ಲ, ಚೈನ್ ಕೆಳಗಾಗ್ತಾರೆ, ಎಳ್ಕೊಂಡು ಹೋಗುತ್ತಲ್ವಾ, ಆ ಗುರ್ತು ನೋಡ್ಕೊಂಡು ಹುಡ್ಕೊಂಡು ತಗೊಂಡ್ಬರ್ತಾರೆ ಅವ್ರು. ತುಂಬಾ ಸರಿ ಇವ್ರು ಬೆಳಗ್ಗೆ ಹುಡ್ಕಕ್ ಹೋಗಿರ್ತಾರಲ್ವಾ, ತುಂಬಾ ಸರಿ ಕಾಡಾನೆ ಕರಡಿ ಎಲ್ಲ ಇವ್ರಿಗೆ ಅಟ್ಯಾಕ್ ಮಾಡಿದಾವೆ. ಅದನ್ನೆಲ್ಲ ತಪ್ಪಿಸ್ಕೊಂಡ್ ಬರ್ಬೇಕು ಇವ್ರು. ಇವ್ರು ಕಾಡಿಗೆ ಹೋದವ್ರು ವಾಪಸ್ ಬರ್ತಾರಂತ ಗ್ಯಾರಂಟಿ ಇರಲ್ಲ. ವಾಪಸ್ ಬಂದ್ಮೇಲೆ ಗ್ಯಾರಂಟಿ. ಅಷ್ಟು ರಿಸ್ಕ್ ಇರ್ತೀವಿ ಜಾಬ್. ಈ ಎಲಿಫೆಂಟ್ ಕ್ಯಾಂಪ್ ಇದೆಯಲ್ಲ ಸರ್, ಇದ್ರಲ್ಲಿ ಟೋಟಲ್ 24 ಆನೆ ಇದಾವೆ. ಅದರಲ್ಲಿ 19 ಗಂಡಾನೆ, 5 ಹೆಣ್ಣಾನೆ ಇದೆ. 5 ಹೆಣ್ಣಾನೆಯಲ್ಲಿ 2 ಮರಿ ಇದೆ, ತುಂಗ ಮತ್ತೆ ಚಾಮುಂಡಿ ಅಂತ. ಅದಕ್ಕೆ 2 ವರ್ಷ ಈಗ. ಇನ್ನೊಂದು ಧ್ರುವ ಅಂತಿದೆ, ಅದಕ್ಕೆ 3 ವರ್ಷ ಇದೆ. ಆ ಕಡೆ ಹೋದ್ರೆ ಮತ್ತೆ ಬರಲ್ಲ. ನಾಳೆಯಿಂದ ಕೋರ್ಟ್ ಬರ್ಲಿಕ್ಕಲ್ಲ. ಮಾತ್ರ ಯಾರು ಬಿಡಲ್ಲ, ಹಣೆ ಕಟ್ತಾವೆಲ್ಲ. ಇದೆಲ್ಲ ವೈಬ್ರೇಟ್ ಆಗುತ್ತೆ. ಇಲ್ಲಂತಲ್ಲ, ಕರ್ನಾಟಕದಲ್ಲಿ ಎಲ್ಲೂ ಬಿಡಲ್ಲ. ಇವಾಗ ನಾನು ಹೇಳೋದಲ್ಲ, ಅದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳಿ, ಆಮೇಲೆ ನಾನು ಕೇಳ್ತೀನಿ. ಹೆಚ್ಚು ಮಳೆ ಬೀಳೋದು ಈಗ ಆಗುಂಬೆ ಎಲ್ಲ ಚೇಂಜ್ ಆಗಿದೆ. ಹೊಸನಗರ ಹತ್ರ ಜಾಸ್ತಿ ಏನು ಡೌಟ್ ಇಲ್ವಾ? ನಾನ್ ಕೇಳ ಡೌಟ್ ಈಗ. ಮಧ್ಯಾಹ್ನ 1 ಗಂಟೆಗೆ ಆನೆಗಳೆಲ್ಲ ಬಿಡ್ತಾರಲ್ಲ ಸರ್, ಸಂಜೆವರೆಗೂ ಇಲ್ಲೇ ಇಟ್ಕೋಬೋದಲ್ವ? ಯಾಕೆ ಇಟ್ಕೊಳ್ಳಲ್ಲ? ಏನು ಫ್ರೀಡಮ್. ಒಂದು ಆನೆಗೆ ಸರ್ ಒಂದು ದಿನಕ್ಕೆ 300-400 kg ಕೊಡ್ಬೇಕು ಒಂದು ಆನೆಗೆ. ಅದು ಆನೆ ಸೈಜ್ ಮೇಲೆ ಡಿಪೆಂಡ್. ಇಲ್ಲಿ ಒಂದು 60-70 kg ಆಗುತ್ತೆ ಎಲ್ಲ ಕೊಡೋದು. ಅಂದ್ರೆ ಗೌರ್ಮೆಂಟ್ ಕೊಡಲ್ಲ ಅಂತಲ್ಲ, 1000 kg ಬೇಕಾದ್ರೆ ಕೊಡ್ತಾರೆ. ಇಲ್ಲಿ ಕೊಟ್ಟರು ಹೇಳ್ದಂಗೆ ಫ್ರೀಡಮ್ ಇಲ್ಲ. ಜೈಲಲ್ಲಿ ಹಾಕಿ ಮುಟ್ಟೆ ಕೊಟ್ಟಾಗ ಒಂದೇ ಕಡೆ ಇರುತ್ತಲ್ಲ, ಆಕ್ಟಿವ್ ಆಗಿರಲ್ಲ. ಹೆಲ್ತ್ ಇದು ಜಾಸ್ತಿ ಆಗುತ್ತೆ. ಅದು ಕಾಡಲ್ಲಿ ಬಿಟ್ಟರೆ ಎಲ್ಲಿ ಬೇಕು ಆಟಾಡ್ಕೊಂಡು ಏನ್ ಬೇಕು ತಿನ್ಕೊಂಡು ಹೆಲ್ತಿ ಆಗಿತ್ತು ಅಂತ ಕಾಡಿಗೆ. ಮತ್ತೆ ಒಂದು ಆನೆ ಇದೆಯಲ್ಲ, ಒಂದು ದಿನಕ್ಕೆ ಮ್ಯಾಕ್ಸಿಮಮ್ 2-3 ಗಂಟೆ ಅಷ್ಟೇ ಮಲಗೋದು ನೈಟ್. ಆಮೇಲೆ ಫುಟ್ಟಿಗೆ ಹೋಗ್ತಾರೆ, ಅಲ್ಲಿ ತನ ಇರ್ತವೆ. ಅಂದ್ರೆ ದೊಡ್ಡ ಪ್ರಾಣಿ ಅಲ್ವಾ, ಫುಡ್ ಸಾಲಲ್ಲ ಅವ್ರಿಗೆ. ಅದಕ್ಕೆ ಡ್ಯಾಮ್ ಎಕ್ಸ್ಟೆನ್ಷನ್ ಕಟ್ಟಿದ್ದೇಳಿ. ಹಳೆ ಡ್ಯಾಮ್ ಯಾವಾಗ ಕಟ್ಟಿದ್ದು? ಯಾರು ಕಟ್ಟಿದ್ದೇಳಿ? ಇವಾಗ ಈ ಡ್ಯಾಮಿಗೆ ಎಷ್ಟು ಗೇಟ್ಸ್ ಇದೆ? 24. 22 ಇದೆ. ಡ್ಯಾಮ್ ವಾಟರ್ ಸ್ಟೋರೇಜ್ ಕೆಪಾಸಿಟಿ ಎಷ್ಟಿದೆ? 3.5 TS ಇದೆ. ಇದು ವಾಟರ್ ಸ್ಪ್ರೆಡ್ ಆಗಿದೆಯಲ್ಲ, ಎಷ್ಟು ಹೆಕ್ಟರ್ಸ್ ಇದೆ? 450 ಹೆಕ್ಟರ್ಸ್ ಇದೆ. ತುಂಗಾ ನದಿ ಎಲ್ಲಿ ಹುಟ್ಟುತ್ತೆ? ಯಾವ್ಯಾವ ನದಿ ಹುಟ್ಟುತ್ತೆ? ಅದಕ್ಕೆ ಕುದುರೆ ಮುಖನ ಏನಂತ ಕರೀತಾರೆ? ಗಂಗಾಮೂಲ ಅಂತ. ಭದ್ರಾ ಟೈಗರ್ ರಿಸರ್ವ್ ಪಾರ್ಕ್ ಅಲ್ಲಿ ಎಷ್ಟು ಟೈಗರ್ಸ್ ಇದೆ? 24. ಭದ್ರಾ ಟೈಗರ್ ರಿಸರ್ವ್ ಪಾರ್ಕ್ ಎಷ್ಟು ಸ್ಕ್ವೇರ್ ಕಿಲೋಮೀಟರ್ ಇದೆ? 500 ಸ್ಕ್ವೇರ್. ಈ ಎಲಿಫೆಂಟ್ ಕ್ಯಾಂಪ್ ಅಲ್ಲಿ ಎಷ್ಟು ಆನೆ ಇದೆ ಹೇಳಿ? 24 ಇದೆ. ಎಷ್ಟು ಗಂಡು ಎಷ್ಟು ಹೆಣ್ಣು? 19 ಗಂಡಿದೆ, 5 ಹೆಣ್ಣಿದೆ. ಅದು ವರ್ಲ್ಡ್ ಅಲ್ಲೇ ಆಗೊಮ್ಮೆ ಯಾವ್ದು ಫೇಮಸ್ ಹೇಳಿ? ಕಿಂಗ್ ಕೋಬ್ರಾ. ವರ್ಲ್ಡ್ ಅಲ್ಲೇ ಅತಿ ಹೆಚ್ಚು ಕಿಂಗ್ ಕೋಬ್ರಾ ಆಗೊಮ್ಮೆನೆ ಫಸ್ಟ್. ಈ ಬೋಟ್ ಹೆಸರು ಏನ್ ಹೇಳಿ? ಡ್ಯಾಮ್ ಹೆಸರು ತುಂಗಾ. ನನ್ನ ಹೆಸರು ಆಧಾರ್ ಕಾರ್ಡ್ ಕೊಡಪ್ಪ. ಇವಾಗ ಹೇಳಿಲ್ಲ ಅಂದ್ರೆ ನಾನು ಕರ್ಕೊಳ್ಳಲ್ಲ. ಬೇಡ ಅಂದ್ರೆ ಕರ್ಕೊಂಡು ಹೋಗ್ತಾರೆ. ಏನ್ ಮಾಡೋದು ಇದಕ್ಕೆ? ಎಲ್ಲ ಅರ್ಥ ಆಯ್ತಾ ಸರ್? ಅದೇ